ಹಾಯ್ ಎಲ್ಲರಿಗೂ ನಮಸ್ಕಾರ. ನುಗ್ಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡಿ. ನುಗ್ಗೆ ಸೊಪ್ಪು ದೇಹಕ್ಕೆ ತುಂಬಾ ಒಳ್ಳೆಯದು. ಶುಗರ್ ರೋಗಿಗಳಿಗೆ ತುಂಬಾ ಹೇಳಿ ಮಾಡಿರುವಂತಹ ಸೊಪ್ಪು ಇದಾಗಿದೆ. ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಸೊ ಕುಕ್ಕರಿಗೆ 1 ಚಮಚಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ, ಅಂದರೆ ಹಾಕೊತಾ ಇದ್ದೀನಿ. ಇರುವಂಥ ಕ್ವಾಂಟಿಟಿ 4 ಜನಕ್ಕೆ. ಸೊ ನೀವು 1 ಚಮಚ ನೀರು ಹಾಕೋಬೇಕು. ಇನ್ ಕೇಸ್ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ ಅಷ್ಟೇ, ಏನೂ ಸಮಸ್ಯೆ ಆಗೋಲ್ಲ. ನೀರು ಚೆನ್ನಾಗಿ ಕುದಿಬೇಕಾದ್ರೆ ತೊಳ್ಕೊಂಡಿರುವಂತಹ ತೊಗರಿಬೇಳೆನ ಸೇರಿಸ್ಕೊಳ್ಳಿ. ತೊಗರಿಬೇಳೆನ 150 ಗ್ರಾಮ್ ಅಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಬೇಳೆ ಲೈಟಾಗಿ ಬೆಂದಾಗ ನೀವು ನುಗ್ಗೆ ಸೊಪ್ಪನ್ನು ಹಾಕೋಬೇಕು. ನೋಡಿ, ಈ ಥರ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಶುಗರ್ ಪೇಷಂಟ್ಗಳಿಗಂತೂ ತುಂಬಾ ಹೇಳಿ ಮಾಡಿಸಿರುವಂತಹ ಸೊಪ್ಪು ಇದಾಗಿದೆ. ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೊಳ್ಳಿ. ಸೊ ನಾನು ಕಲ್ಲುಪ್ಪನ್ನು ಹಾಕೊತಾ ಇದ್ದೀನಿ. ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರಾ ನಾರ್ಮಲಾಗಿ ಅದನ್ನೇ ಹಾಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಈರುಳ್ಳಿನ ಹಾಕೊಳ್ಳಿ. ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ, ಅಂದರೆ ಮುಚ್ಚಳವನ್ನು ನೀವು ಕ್ಲೋಸ್ ಮಾಡಬೇಕು. 1 ವಿಸಲ್ ಅಷ್ಟೇ ಮಾಡ್ಕೋಬೇಕು. ಮತ್ತು 1 ವಿಸಲ್ ಬಂದಿದೆ ಅಂದರೆ ನೀವು ಏರ್ ಔಟ್ ಮಾಡ್ಕೋಬೇಕು, ತಕ್ಷಣ ಬೇಗ ಬಂದುಬಿಡುತ್ತೆ. ಅದಕ್ಕೆ ನೋಡಿ, ಸೊಪ್ಪನ್ನು ಬೆಂದಾಗ ನೀವು ಈ ಥರ ಜಾಲರಕ್ಕೆ ಬಸ್ಕೋಬೇಕು. ಆಮೇಲೆ ಒಂದು ಹಂಚನ್ನು ಇಟ್ಕೊಳ್ಳಿ, ಅಂದರೆ ತವ. ಸೊ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಹುರ್ಕೋಬೇಕಿದೆ, ಬಣ್ಣ ಕೆಂಪು ಬರಬೇಕು. ಜೀರಿಗೆ ಹುರಿದಾದ್ಮೇಲೆ ನೀವು ಇವಾಗ ಬೆಳ್ಳುಳ್ಳಿ ಹಾಕೋಬೇಕು. 1 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಸೊ ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ಒಂದು 2-3 ಜಾಸ್ತಿನೇ ಹಾಕ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ನೋಡಿ, 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಕಾಯಿ ತುರಿನ ಹಾಕೊತಾ ಇದ್ದೀನಿ. ಹುಣಸೆ ಹಣ್ಣನ್ನು ಹಾಕೋಬೇಕು. ಬೇಳೆ ಸೇರಿಸ್ಕೊಳ್ಳಿ. ಫ್ರೈ ಮಾಡಿರುವಂತಹ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕೋಬೇಕು. ಹುರಿದಿರುವಂತಹ ಜೀರಿಗೆಯನ್ನು ಹಾಕೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ ಹುರಿದಿರುವಂತಹ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ನೋಡಿ, ಬಸ್ತಿರುವಂತಹ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಬಿಡುವಂತಹ ಮಸಾಲವನ್ನು ನೀವು ಒಂದು ಬಟ್ಟಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಈ ಥರ ಬಸ್ತಿರುವಂತಹ ನೀರಲ್ಲಿ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಂತ ನೀವು ಸ್ವಲ್ಪ ಗಟ್ಟಿ ಬೇಕು, ನೀರು ಬೇಕು ಅಂತ ಸೇರಿಸ್ಕೊಳ್ಳಿ. ಜಾರಲ್ಲಿ ರುಬ್ಬಿರ್ತೀವಲ್ಲ ಮಸಾಲ, ಸೊ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಬಸ್ಸಾರಿಗೆ ಒಗ್ಗರಣೆ ಕೊಡಬೇಕು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೋಬೇಕು. ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕೊಳ್ಳಿ. ಈ ಥರ ಒಣಮೆಣಸಿನ್ಕಾಯಿಯನ್ನು ಮುರಿದು ಹಾಕೊಳ್ಳಿ. ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳಿ. ಸಾಸಿವೆ ಈ ಥರ ಚಟ್ಪಟ ಅನ್ನಬೇಕು. ಸಾರಿಗೆ ಒಗ್ಗರಣೆ ಕೊಡಿ. ಈ ಥರ ಒಗ್ಗರಣೆ ಕೊಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಪಾತ್ರೆಯಿಂದ 5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೋಬೇಕು. 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ. ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕೋಬೇಕು. ಒಣಮೆಣಸಿನ್ಕಾಯಿ ಹಾಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು. ಹಾಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಸೊ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳಿ. ಫ್ರೈ ಮಾಡಿರೋಂಥ ಈರುಳ್ಳಿಗೆ ಸೊಪ್ಪನ್ನು ಸೇರಿಸ್ಕೋಬೇಕು. ಸೊಪ್ಪಲ್ಲಿ ಸ್ವಲ್ಪ ನೀರಿರುತ್ತೆ, ಸೊ ಹೆಣ್ಬಿಟ್ಟು ನೀವು ಸೇರಿಸ್ಕೊಳ್ಳಿ. ಸೇರಿಸ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟು ಮಾಡ್ಕೊಂಡ್ರೆ ಸಾಕು. ಮಾಡಿಕೊಂಡು ಮುದ್ದೆನ ನೋಡಿ, ಮುದ್ದೆ ಈ ಥರ ಹದವಾಗಿ ಮಾಡಿ ಬನ್ನಿ ಫ್ರೆಂಡ್ಸ್, ಸವಿಯೋಣ. ಇಂತಹ ಸಾರುಗಳ ಮುಂದೆ ಬೇರೆ ಯಾವುದು ಚಿಕನ್ ಮಟನ್ ಲೆಕ್ಕಕ್ಕಿರಲ್ಲ. ಆಹಾ, ಅದ್ಭುತವಾದಂತಹ ರುಚಿ ಇದಾಗಿರುತ್ತೆ.